ದೃಷ್ಟಿ ಬೊಟ್ಟು ನೀವು ಬಳ್ಳಾರಿಲಿರೋದಲ್ವಾ? ದತ್ತ ಅವ್ರಿಗೆ ಹೀಗಾಯ್ತು ಅಂತ ನಿಮ್ಗೆ ಇನ್ಫಾರ್ಮೇಶನ್ ಬಂತು? ಅಕ್ಕ, ನಿಮ್ಗೆ ಹೇಗೆ ಇನ್ಫಾರ್ಮೇಶನ್ ಸಿಕ್ತು? ದತ್ತ ದೃಷ್ಟಿ ಮಿಸ್ ಆಗಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಏನು ಬಜರಂಗಿ ನೀನು, ನಾನೊಬ್ಳಿದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ಯಾ? ಅಲ್ಲ, ನೀನು ಸೈಲೆಂಟ್ ದಿಗೆ ಹೇಳ್ದೆ ಹೋದ್ರೆ ನಾನು ಹೇಳ್ದೆ ಇರ್ತೀನಾ? ನಾನೇ ಹೇಳಿದ್ದು. ನೇತ್ರ ಹೇಳಿದ್ಮೇಲೆ ನನಗೇನು ಮಾಡಬೇಕು ಅಂತಾನೆ ತೋಚಲಿಲ್ಲ. ಅವ್ರು ಇವ್ರನ್ನ ಹಿಡ್ಕೊಂಡು ಇಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ಫಾರೆಸ್ಟ್ ಅವರೊಬ್ಬರು ಲಿಂಕ್ ತಗೊಂಡು ಅವ್ರನ್ನ ವಿಚಾರಿಸಿದ್ದಾರೆ. ಒಂದು ಗಂಡು ಹೆಣ್ಣು ಜೋಡಿ ಕಾಡಲ್ಲಿ ತಪ್ಪಿಸ್ಕೊಂಡಿದೆ. ಆ ದಂಪತಿನ ಆನೆ ತುಳಿದು ಕೊಂದ್ಬಿಟ್ಟಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಬಜರಂಗಿ. ಇನ್ಫಾರ್ಮೇಶನ್ ಕೊಟ್ಟಿರೋ ಫಾರೆಸ್ಟ್ ಆಫೀಸರ್ ಯಾರು? ಅವ್ರು ಹೇಳಿದ ವಿಷಯಕ್ಕೆ ರಿಯಾಕ್ಟ್ ಮಾಡ್ಲಾ, ಅಥವಾ ಅವ್ರು ಯಾರು ಏನು ಅಂತ ತಿಳ್ಕೊಂಡು ಕೂತ್ಕೊಳ್ಳ ನಾನು? ದೃಷ್ಟಿ ಕಾಡಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಒಂದು ದಂಪತಿನ ಆನೆ ತುಳಿದು ಸಾಯಿಸಿದೆ ಅಂದ್ರೆ ನಾನು ಇನ್ನೇನು ಅನ್ಕೋಬೇಕು? ತಮ್ಮ ದತ್ತು, ಅಯ್ಯೋ ದೇವ್ರೆ. ಬಾಯ್. ಸೈಲೆಂಟ್, ಅಳ್ಬೇಡ, ನಿಲ್ಸು. ನೋಡು, ಆನೆ ಯಾರನ್ನು ತುಳಿದಿದೆ ಅಂತ ಅಕ್ಕಂಗೆ ಇನ್ಫಾರ್ಮೇಶನ್ ಬಂದಿದೆ. ಆದ್ರೆ ಅದು ನಮ್ಮ ದತ್ತ ದೃಷ್ಟಿನ ಅಂತ ಕನ್ಫರ್ಮ್ ಆಗಿಲ್ಲ ಅಲ್ವಾ? ಬಾಯ್ ಮುಚ್ಚು. ಅಕ್ಕ, ಬಾಡಿ ಸಿಕ್ಕಿದೆ ಅಂತ. ಗೊತ್ತಿಲ್ಲ ಬಜರಂಗಿ, ನನ್ನ ವಿಷಯ ಕೇಳ್ತಿದ್ದಾಗೆ ಕೆಳಗೆ ಬಿದ್ದುಬಿಟ್ಟೆ. ಆಮೇಲೆ ಹೇಮನೆ ಮಾತಾಡಿದ್ದು. ನಾನು ಇಲ್ಲಿಗೆ ಬರುವಾಗ ಹೇಮ ನನಗೆ ಹೇಳಿದ ವಿಷಯ ಒಂದೇ. ದತ್ತುನೋ ಅಥವಾ ದೃಷ್ಟಿನೋ ಇಬ್ಬರಲ್ಲಿ ಯಾರೋ ಒಬ್ಬರು ಶಾಲ್ ಹೊದ್ಕೊಂಡಿದ್ರಂತೆ. ರಕ್ತದ ಕಲೆ ಆಗಿರೋ ಶಾಲ್ ಸಿಕ್ಕಿದೆ, ಬಾಡಿಗೋಸ್ಕರ ಹುಡುಕಾಡ್ತಿದ್ದೀವಿ ಅಂತ ಆಫೀಸರ್ ಹೇಳಿದ್ರಂತೆ. ನನಗೆ ತಡ್ಕೊಳಕ್ಕಾಗಲಿಲ್ಲ, ಬಂದ್ಬಿಟ್ಟೆ. ಇಷ್ಟೇ ನನಗೆ ಬೇಕಾಗಿದ್ದು. ಹಾಗಾದ್ರೆ ಅಲ್ಲಿ ಸತ್ತೋಗಿರೋದು ದತ್ತ ದೃಷ್ಟಿ ಅಂತ ಕನ್ಫರ್ಮ್ ಆಗಿಲ್ಲ. ಅದು ಕನ್ಫರ್ಮ್ ಆಗೋವರೆಗೂ ನಾನು ಯಾವ ನ್ಯೂಸು ನಂಬಲ್ಲ. ಐ ಅಗ್ರಿ. ಆ ಆಫೀಸರ್ ಯಾರು ಏನೋ, ಯಾಕಂದರೆ ಇಲ್ಲಿನ ಆಫೀಸರ್ ನನಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಇವತ್ತು ಬೆಳಿಗ್ಗೆ ಎಷ್ಟು ಅವ್ರ ಹತ್ರ ಮಾತಾಡಿದೆ. ದಂಪತಿಗಳ ಮೇಲೆ ಆನೆ ಅಟ್ಯಾಕ್ ಮಾಡಿರೋ ಇನ್ಫಾರ್ಮೇಶನ್ ನನಗೆ ಯಾರೂ ಕೊಟ್ಟೇ ಇಲ್ಲ. ಇವಳು ಯಾರು? ನಾನು ಖುಷಿ ವಿಚಾರ ಹಂಚ್ಕೋತಿದ್ರೆ ನನ್ನ ಖುಷಿಗೆ ತಣ್ಣೀರು ಎರ್ಚ್ತಿದ್ದಾಳೆ. ಬಜರಂಗಿ, ನೀನೇನು ತಲೆ ಕೆಡ್ಸ್ಕೊಂಬೇಡ. ಹೇಗೂ ನಮ್ಮ ಜನ ರೆಡಿ ಇದ್ದಾರೆ. ಅವ್ರ ಜೊತೆ ಸೇರಿ ದತ್ತ ಮತ್ತು ದೃಷ್ಟಿಯವ್ರನ್ನ ಹೋಗಿ ಹುಡುಕಿ. ಅವ್ರಿಗೆ ಯಾವುದೇ ಅಪಾಯ ಆಗಿರಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಶ್ರಾವಣಿ. ನಮ್ಮ ದತ್ತ ದೃಷ್ಟಿಗೆ ಏನೂ ಆಗಿರಲ್ಲ. ಅಕ್ಕ, ನಾವಾಗಿ ಕಣ್ಣಾರೆ ನೋಡೋವರೆಗೂ
ನೀವು ಯಾವುದನ್ನು ನಂಬಕ್ಕೆ ಹೋಗ್ಬೇಡಿ. ಅವ್ರಿಗೇನು ಆಗಿರಲ್ಲ. ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ಸೈಲೆಂಟ್ ಬಾ. ಭೂಮಿ ಯಾಕೋ ಸುತ್ತಾ ಇದೆ. ಸುತ್ತ ಕಮ್ಮಿ ಆಗುತ್ತೆ, ಕುತ್ಕೋ. ಯಜಮಾಂತಿ ಬಾಯ್, ಒಂದು ನಿಮಿಷ ಇಲ್ಲೇ ಕೂತಿರು, ಬಂದೆ. ಬನ್ನಿ ನೀವು ಕುತ್ಕೊಳ್ಳಿ. ಯಜಮಾಂತಿ ಸ್ವಲ್ಪ ನೀರು ಕುಡಿ, ತಲೆಗೆ ಹತ್ತಿರೋದು ಇಳಿಯತ್ತೆ. ಬೇಡ ರೀ, ಹೀಗೇ ಚೆನ್ನಾಗಿದೆ, ಹೀಗೇ ಇರ್ಲಿ. ಆದರೆ ನನಗೆ ಟಾರ್ಚರು. ಅಯ್ಯೋ ಬಿಡ್ತು ಅನ್ರಿ, ನೀವು ನನ್ನ ಮುದ್ದು ಗಂಡ ಅಲ್ವಾ, ನಾನು ನಿಮ್ಮ ಪ್ರೀತಿ ಕೊಡ್ತೀನಿ, ಇವತ್ತು ಟಾರ್ಚರ್ ಕೊಡಲ್ಲ. ಕರ್ಮ ಕರ್ಮ ಕರ್ಮ. ಅಯ್ಯೋ ಯಾಕ್ರಿ ತಲೆನೋವಾ? ನೀನು ಹೀಗೆ ಆಡ್ತಿದ್ರೆ ಅದು ಬರುತ್ತೆ. ಮಲ್ಕೊಳ್ಳಿ. ನನ್ನ ಕರ್ಮ. ಒಂದು ನಿಮಿಷ ಸುಮ್ಮನೆ ಕೂತಿರಲಿ, ನಾನು ಬಂದೆ. ನೀರು ಎಲ್ಲೂ ಹೋಗ್ಬೇಡ, ಬಂದೇ ಇರು. ಭೂಮಿ ಯಾಕೋ ತಿರ್ತಾ ಇದೆ. ಯಜಮಾಂತಿ ಬೇಗ ಬೇಗ ನೀರು ಚೆಲ್ಲೋಗುತ್ತೆ. ಓ ಬಂದ್ರಾ? ಕುಡಿ ಕುಡಿ ಕುಡಿ. ಏನ್ ಮಾಡ್ತಿದ್ಯಾ? ನೀವೇನ್ ಅನ್ಕೊಂಡ್ರಿ? ಇಲ್ಲ. ಚಿಕ್ಕದಲ್ಲ, ಬಾಯಿ ಬರ್ಸಿ ಅಂದೆ. ಅದು ಬೇರೆ ಮಾಡ್ಬೇಕೀಗ. ಬೇಡ ಬಿಡಿ, ನಾನೇ ಒರ್ಸ್ಕೊತೀನಿ. ಬಿಡು ಕೈನ. ಒಂದೇ ಒಂದ್ಸಾರಿ ನನ್ನ ಪ್ರೀತಿಯಿಂದ ಹೆಂಡತಿ ಅನ್ನಿ. ಮದುವೆ ಆದಾಗಿಂದ ಓನರು ಯಜಮಾಂತಿ ಅಂತ ಏನೇನೋ ಕರಿತೀರಿ, ಅಪರೂಪಕ್ಕೆ ದೃಷ್ಟಿ ಅಂತೀರಿ, ಅದರಲ್ಲೂ ತೀರಾ ಅಪರೂಪಕ್ಕೆ ನನ್ನ ಗೆಳತಿ ಅಂತೀರಿ. ಆದರೆ ನನಗೆ ನಿಮ್ಮ ಹತ್ರ ಹೆಂಡತಿ ಅಂತ ಕರ್ಸ್ಕೊಳಕ್ಕೆ ಆಸೆ ರೀ. ಬಾಯ್ ತುಂಬ ಹೆಂಡತಿ ಅಂತ ಕರೀರಿ. ಆರ್ ಯು ಶೋರ್ ಬ್ರೂ ಮತ್ತೆ ದೃಷ್ಟಿ ಸತ್ತೋದ್ರಾ? ಬಜ್ರಂಗಿ ಮತ್ತೆ ಶ್ರಾವಣಿ ಮಾತಾಡಿದ್ ಕೇಳ್ತಿದ್ರೆ ಬ್ರೂ ಮತ್ತೆ ದೃಷ್ಟಿ ಸತ್ತಿಲ್ಲ ಅಂತ ನನಗೆ ಅನ್ಸಿದೆ. ಈಗ ನೀನು ಪ್ರಶ್ನೆ ಕೇಳಬೇಡ, ನಾನು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡು. ಬಜರಂಗಿ ಸೈಲೆಂಟು, ದತ್ತು ಮತ್ತು ದೃಷ್ಟಿ ಹೆಣನ ಹೊತ್ಕೊಂಡು ಬರ್ತಾರೆ, ಅದಂತೂ ಕನ್ಫರ್ಮ್. ಆದರೆ ಈಗ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿದೆ. ಸೀಮಾ. ಆ ಸೀಮಾ ಎಲ್ಲಿ ಹೋದ್ಲು? ಅವಳು ಹೋಗೋದಕ್ಕೆ ಯಾಕೆ ಬಿಟ್ಟೆ? ಹೇಗೆ ಬಿಟ್ಟೆ ಹೇಳು. ಅಲ್ಲದೆ ಬ್ರೋನೆ ಸತ್ತೋದ್ಮೇಲೆ ಆ ಸೀಮಾನ್ ಕಟ್ಕೊಂಡು ಏನ್ ಮಾಡ್ತೀಯಾ? ಬುದ್ಧಿ ಇಲ್ದೇ ಇರೋಳ ಥರ ಮಾತಾಡಬೇಡ ನೇತ್ರ. ಬಳ್ಳಾರಿ ಡಾನ್ ದತ್ತಾಬಾಯಿ ಸತ್ತಿದ್ದಾನೆ ಅನ್ನೋ ವಿಷಯ ಬಳ್ಳಾರಿಲಿ ಅಷ್ಟೇ ಅಲ್ಲ, ಅವನು ಇಷ್ಟಪಡೋ ಎಲ್ಲ ಊರಲ್ಲೂ ದಂಗೆ ಎಬ್ಸುತ್ತೆ. ಮೀಡಿಯಾದವರು ನಮ್ಮ ಮನೆಯವ್ರ ಹಿಂದೆ ಬೀಳ್ತಾರೆ.
ನಮ್ಮ ಆಗದೆ ಇರೋರು ಇಂಟರ್ವ್ಯೂಗಳು ನಡೆಯುತ್ತೆ, ಅಂತೆ ಕಂತೆಗಳು ಹುಟ್ಕೊಳ್ಳುತ್ತೆ. ಅದರಲ್ಲಿ ನಮ್ಮ ವಿಷಯಗಳು ಬರ್ಬೋದು. ಹಾಗೆ ಬಂದರೆ ಕಷ್ಟ ಅಲ್ವಾ? ಅದರಲ್ಲೂ ಆ ಸೀಮಾ ಮೀಡಿಯಾದವ್ರ ಕೈಗೆ ಸಿಕ್ಕಿದ್ರೆ ನಾವು ಜೈಲ್ ಸೇರಬೇಕಾಗತ್ತೆ. ಆ ಸೀಮಂಗೆ ನಮ್ಮ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಗೊತ್ತಿದೆ. ಆ ಸೀಮನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ಈ ತಪ್ಪಿ ಅವಳು ಯಾರ ಹತ್ರ ಏನಾದರೂ ಬಾಯ್ ಬಿಟ್ರೆ ನಮ್ಮ ಕತೆ ಫಿನಿಶ್. ದಿ ಅವಳಿಗೆ ತಲೆ ಸರಿ ಇಲ್ಲ. ಅದು ಅಲ್ಲದೆ ಅವಳ ಮೇಲೆ ಅವಳಿಗೆ ಕಂಟ್ರೋಲ್ ಇಲ್ಲ. ಬಜ್ರಂಗಿ ಬೈತಿದ್ರು, ಮಾತಾಡದೆ ಹೆದರ್ಕೋತಿದ್ಲು. ಇನ್ಫ್ಯಾಕ್ಟ್ ಅವಳಿಗೆ ನಾವು ಮಾತಾಡಿದ್ದು ಅರ್ಥ ಆಗುತ್ತೆ ಅಂತಲೂ ನನಗೆ ಅನ್ನಿಸ್ತಿರ್ಲಿಲ್ಲ. ಬಜ್ರಂಗಿ ಹೋಗು ಅಂತ ಗದ್ರದಕ್ಕೆ ಹೆದರ್ಕೊಂಡು ಹೋದ್ಲಷ್ಟೆ. ನನಗೇನೋ ನಮ್ಗೆ ಅವಳಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅನ್ನಿಸ್ತಿಲ್ಲ, ಆಗಲ್ಲ ಅನ್ನೋ ಪ್ರಶ್ನೆಗಳೇ ಬೇಡ ನೇತ್ರ. ತತ್ತು ಸತ್ತು ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿದೆ. ಇನ್ಮೇಲೆ ನಮ್ಮ ಲೈಫು ಖುಷಿಯಾಗಿ ಸಾಗುತ್ತೆ. ಸೀಮಾ ಒಬ್ಳು ನಮ್ಮ ಲೈಫ್ಗೆ ಮುಳ್ಳಾಗದೇ ಇದ್ರೆ ಸಾಕು. ಅವಳೊಬ್ಳು ಸಿಕ್ಕಿದ್ರೆ ನಮ್ಮ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ. ಒಂದ್ಸಲ ಹೆಂಡತಿ ಅಂತ ಕರೀರಿ. ನೀನು ನನ್ನ ಪ್ರೀತಿಸ್ತಿದೀಯಾ? ಅದು ನಂಗೆ ಗೊತ್ತಿದೆ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ಆದರೆ ಆ ಪ್ರೀತಿ ಡೋಲಾಯಮಾನವಾಗಿದೆ ಯಜಮಾಂತಿ. ಪ್ರೀತಿಸ್ತೀನಿ, ಆದರೆ ಹೆಂಡತಿ ಅಂತ ಕರೆದು ನಿನ್ನ ಮನಸ್ಸಲ್ಲಿ ಬೇರೆ ಏನೇನೋ ಆಸೆಗಳನ್ನ ಹುಟ್ಟಿಸೋದಕ್ಕೆ ನನಗಿಷ್ಟ ಇಲ್ಲ ಯಜಮಾಂತಿ. ನಿನ್ನ ಹೃದಯದಲ್ಲಿ ಅಹಂಕಾರ, ಮೋಸ ಏನೂ ತುಂಬಿಲ್ಲ. ತುಂಬ ಸ್ವಚ್ಛವಾಗಿದೆ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಿಮ್ಮಿಂದ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಲ್ವಾ? ನೀವು ನನ್ನ ಪ್ರೀತಿಸಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ. ಪ್ರೀತಿ ಅನ್ನೋದು ಬಲವಂತವಾಗಿ ಪಡ್ಕೊಳಕ್ಕಾಗಲ್ಲ, ತಾನಾಗೆ ಹುಟ್ಟಬೇಕು. ಒತ್ತಾಯ ಮಾಡಿದ್ರೆ ಅದು ನಾಟಕ ಆಗುತ್ತೆ. ನೀವು ನನ್ನ ಪ್ರೀತಿಸಲ್ಲ. ನನ್ನ ಗಂಡ ನನ್ನ ದ್ವೇಷ ಮಾಡ್ತಾರೆ. ದೃಷ್ಟಿ, ಯಜಮಾಂತಿ ಮಾತ್ರ ಬಳ್ಳಾರಿ ಡಾನ್ ಕಾಡಿಗೆ ಬಂದು ಇವಳಿಂದ ಅಲ್ಲಿಯೋ ಪರಿಸ್ಥಿತಿ ಬಂದ್ಬಿಡ್ತು. ಯಜಮಾಂತಿ ನಿಂತ್ಕೋ. ಯಜಮಾಂತಿ ಬರ್ತಾ ಬಾಗ್ಲು ಹಾಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲಿಲ್ವಾ ನಿಮಗೆ? ವಿ ಆರ್ ಫಿನಿಶ್ಡ್. ಇವಳು ನನ್ನ ಮಾತು ಕೇಳಿಸ್ಕೊಂಡ್ಲು ಅನ್ಸುತ್ತೆ. ಇವಳು ಏನಾದರೂ ನನಗೆ ಸಮಸ್ಯೆ ಆಗ್ಬಿಡ್ತಾಳ? ಇದರಿಂದ ನಿಮಗೆ ತುಂಬ ಕಷ್ಟ ಆಗಿರಬೇಕು ಅಲ್ವಾ? ಅಂದರೆ ದಿಂಬು ಬೆಡ್ಶೀಟು ಇಲ್ವಲ್ಲ, ಅದಕ್ಕೆ. ತುಂಬ ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ಸುಸ್ತಾಗಿರತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನೋಡಿ, ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ತಮ್ಮನಂಥ ಮನುಷ್ಯನ ಕಾಪಾಡೋದಕ್ಕೆ ದೇವರು ಯಾವ ರೂಪದಲ್ಲಾರು ಬಂದು ಕಾಪಾಡ್ತಾನೆ. ದತ್ತ ಅವ್ರ ಒಳ್ಳೆತನ ಅವ್ರನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ದತ್ತ ಅವರಿಗೆ ಹೆಂಡತಿ ಮೇಲಿರೋ ಪ್ರೀತಿ ದೃಷ್ಟಿ ಅವ್ರನ್ನ ಉಳಿಸುತ್ತೆ. ನಿಮಗೆ ತಮ್ಮನ ಮೇಲಿರೋ ಕಾಳಜಿ ಅವ್ರನ್ನ ಕಾಯುತ್ತೆ. ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಮತ್ತೆ ಬೇರೆ ಏನಾದರೂ ಬೇಕಿದ್ರೆ ಕೇಳಿ. ಹಾಂ,
ಇನ್ನೊಂದು ವಿಷಯ, ನಾನು ಈಗಷ್ಟೇ ಫಾರೆಸ್ಟ್ ರೇಂಜರ್ಸ್ ಹತ್ರ ಮಾತಾಡಿದೆ. ನಿಮ್ಗೆ ಯಾರು ಕಾಲ್ ಮಾಡಿದ್ರು ಅಂತ ಅವರು ತಿಳ್ಕೊಂಡು ಹೇಳ್ತಾರಂತೆ. ಓಕೆ ಓಕೆ ಆಯಿತು. ಎಷ್ಟೊಂದು ಇದ್ದಾಗ ಅವನ್ನ ಅಂಟ್ಕೊಂಡು ತಿರುಗ್ತಾ ಇದ್ಲು. ಇವಾಗ ನಿನ್ನನ್ನು ಇಂಪ್ರೆಸ್ ಮಾಡೋದಕ್ಕೆ ಬಂದಿದ್ದಾಳ್ತಿ. ತಮ್ಮನ ಹೆಂಡತಿ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೂ ಇವ್ರ ಮುಖದಲ್ಲಿ ದುಃಖನೇ ಕಾಣ್ತಾ ಇಲ್ಲ. ಅದರಲ್ಲೂ ಆ ಚಿಕ್ಕ ಹುಡುಗಿಗೆ ದತ್ತ ಅವರು ಕಳೆದೋಗಿರೋದು ಲೆಕ್ಕಕ್ಕೆ ಇಲ್ಲ ಅನ್ನಿಸ್ತಾ ಇದೆ. ಏನ್ ನಡೀತಾ ಇದೆ ದತ್ತ ಅವ್ರ ಫ್ಯಾಮಿಲಿನಲ್ಲಿ? ಯಜಮಾನ್ತೆ! 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 ದತ್ತ! 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 ಸರ್, ನನಗೆ ಇಲ್ಲಿ ಯಾಕೋ ಅವ್ರು ಸಿಗೋದು ಅನುಮಾನನೇ. ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಊರ್ ದಾರಿ ಹಿಡ್ಕೊಂಡು ಬರಬೇಕಾಗಿತ್ತು. ಸರ್, ಅವ್ರು ಹೇಳಿದ ನಿಜ ಸರ್. ನಿನ್ನೆನೇ ಅಷ್ಟೊಂದು ಆನೆಗಳ ಕಾಟ. ಇಲ್ಲಿ ಆನೆ ಮಾತ್ರ ಅಪಾಯ ಅಲ್ಲ, ಬೇರೆ ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ. ನಿನ್ನೆಯಿಂದ ಮಳೆಗೆ ಜಿಗಣೆ ಕಾಟ ಬೇರೆ. ರಾತ್ರಿ ಎಲ್ಲ ಅವ್ರು ಕಾಡಲ್ಲಿದ್ರು ಅಂದರೆ ಅವ್ರು ಬದುಕಿರಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊತ್ತಿಗೆ ಸತ್ತೋಗಿರ್ತಾರೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ ನಿನಗೆ? ಬಳ್ಳಾರಿ ಡೌನ್ ದತ್ತಾಬಾಯ್ ಬಗ್ಗೆ ಮಾತಾಡ್ತಾ ಇದೆಯಾ? ಮನುಷ್ಯನ್ಗಿಂತ ಮೃಗ ಬೇಕಾ? ಇಂಥ ಎಷ್ಟೋ ಮೃಗನ ಹೊಡೆದಾಕಿರೋಂಥ ಡೌನ್ ಅವನು. ಅಂತವನು ಸತ್ತೋಗಿದ ಅಂತ ಹೇಳ್ತಿದ್ಯಲ್ಲ. ಬೇಡ ಗುರು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದು ದತ್ತಾಬಾಯಿ ಸತ್ತೋದ್ರು ಅಂತಂದ್ರಲ್ಲ, ಅದಕ್ಕೆ ಟೆನ್ಷನ್ ಆಗಿ ಅವ್ರಾಗ ಮಾತಾಡ್ಬಿಟ್ರು. ನಮ್ಮ ಬಜರಂಗಿ ಬಾಸು ಮತ್ತು ದತ್ತಾಬಾಯಿ ಇಬ್ಬರು ಜೀವದ ಗೆಳೆಯರು. ಅದಕ್ಕೆ ಹಾಗೆ ಅಂದ್ಬಿಟ್ರು. ಏನೂ ಅನ್ಕೊಂಬೇಡಿ. ಬಜರಂಗಿ ಬಾಸು ಅವ್ರು ನಮಗೆ ಸಹಾಯ ಮಾಡಕ್ಕೆ ಬಂದಿರೋರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದತ್ತ ನನ್ನ ಜೀವದ ಗೆಳೆಯ. ಅವನನ್ನು ಹೇಗಾದರೂ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಹೋಗಲೇಬೇಕು. ನನ್ನ ಗೆಳೆಯ ನಾನು ಹುಡುಕ್ತೀನಿ. ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ನೀವೆಲ್ಲ ಸಹಾಯ ಮಾಡ್ತೀರಾ? ಅಕಸ್ಮಾತ್ ಸಹಾಯ ಮಾಡಿಲ್ಲ ಅಂದರೂ ನಾನಂತೂ ದತ್ತನ ಹುಡುಕ್ತೀನಿ. ದತ್ತ! ಬಾಸು, ಬಜರಂಗಿ ಬಾಸು! ನೋಡಿ, ನೀವಿಬ್ರು ಈ ಕಡೆ ಹುಡುಕಿ, ನಾನು ಆ ಕಡೆ ಹುಡ್ಕಕ್ಕೆ ಹೋಗ್ತೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆ ದೊಡ್ಡ ಮರದ ಹತ್ರ ಸಿಗೋಣ, ಸರಿನಾ? ಸರಿ. ತಡ್ಡಿ ನಾನು ನೀವು ಪ್ರೀತಿಸಲ್ಲ ಅಂತ ಗೊತ್ತಿದ್ರು ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ಹೆಂಡತಿ ಅಂತ ಕರೀರಿ ಅಂತ ಕೇಳ್ತೀನಿ. ದೃಷ್ಟಿ! 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 ನಮ್ಮಂತವರು ಪ್ರಪಂಚದಲ್ಲಿ ಇರಬಾರ್ದು. ದೃಷ್ಟಿ ಅಲ್ಲೇನು ಮಾಡ್ತಿದ್ಯಾ? ಅಲ್ಲೇರು. ಬರಬೇಡಿ, ಹೋಗಿ. ದೃಷ್ಟಿ ಏನು ಮಾಡ್ತಿದ್ಯಾ? ಅಲ್ಲಿ ನಿಂತ್ಕೋ. ದೃಷ್ಟಿ ಅಲ್ಲಾಡ್ಬೇಡ, ನಿಂತ್ಕೋ. ದೃಷ್ಟಿ ಮನೆಗೆ ಹೋಗೋದು ಬೇಡವಾ? ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ದೃಷ್ಟಿ ಅಲ್ಲಾಡ್ಬೇಡ. ದೃಷ್ಟಿ ತುಂಬ ಆಳ ಇದೆ.
ಏಟಾಗತ್ತೆ ದೃಷ್ಟಿ, ನನ್ನ ಮಾತು ಕೇಳು. ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ನಾನು ಹಿಂದೆ ಯಾಕೆ ಬರ್ತೀರಿ? ಹೋಗಿ, ನಾ ಬರಲ್ಲ. ದೃಷ್ಟಿ ಅಳ್ಳಾಡ್ಬೇಡ ದೃಷ್ಟಿ, ಪ್ಲೀಸ್. ನಂಗೇನು ಆಗಿಲ್ಲ ಬಿಡಿ, ಅಷ್ಟೊಂದು ಯಾಕೆ ಗಾಬರಿ ಆಗ್ತೀರಿ? ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು. ನಾನ್ ಯಾಕೆ ನಿಮ್ ಜೊತೆ ಬರ್ಬೇಕು? ನಿನ್ನ ಮದುವೆ ಆಗಿದ್ದೀನಲ್ಲ ಅದಕ್ಕೆ. ಹೆಂಡತಿ ಅಂತ ಒಪ್ಕೋತಿಲ್ವಲ್ಲ? ನಾನು ಯಾಕೆ ನಿನ್ನ ಮದುವೆ ಆಗಿದ್ದೀನಿ ನಿನ್ಗೆ ಗೊತ್ತು ತಾನೆ? ಗೊತ್ತು ಗೊತ್ತು. ಆ ಇಂಪನ ವಿಷಯ ಇಟ್ಕೊಂಡು ನಂಗೆ ದ್ವೇಷ ಮಾಡ್ತಿದ್ದೀರಾ ಅಲ್ವಾ? ಅಷ್ಟಕ್ಕೂ ಆ ಇಂಪನ ವಿಷಯದಲ್ಲಿ ಏನಾಯ್ತು ಅಂತ ಗೊತ್ತಾ ನಿಮ್ಗೆ? ಅರ್ಧ ಗೊತ್ತಿದೆ, ಇನ್ನು ಅರ್ಧ ನೀನು ಹೇಳಬೇಕು. ಆದ್ರೆ ನೀನು ಹೇಳ್ತಿದ್ವಲ್ಲ. ಅಷ್ಟೇ ಬೇಡ ಇಂಪನ, ಭಯ ಪಡೋದೇನಿಲ್ಲ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದೀರಾ. ನಿಮ್ ಹೊಟ್ಟೆಲಿ ಮಗು ಇದೆಯಾ? ಇದಂತ ಕೊಳಕ್ ಮನ್ಸಿರೋ ಹೆಣ್ಣಿನ ನೆರಳು ಕೂಡ ನಮ್ಮ ಸಾಹುಕಾರ ಮೇಲೆ ಬೀಳ್ಬಾರ್ದು ಅಂತ. ಎಲ್ಲ ಹೇಳಬೇಕು ಅಲ್ವಾ? ಹೇಳ್ತೀನಿ. ನಾನು ನಿಮ್ಗೆ ಮೋಸ ಮಾಡಿಲ್ಲ. ನಾನು ಇಂಪನ ಯಾಕೆ ಕಲಿಸ್ಬೇಕು ಅಂತ.